ನರಗುಂದ ನವಲಗುಂದ ಈ ಮೂರು ತಾಲೂಕುಗಳಲ್ಲಿ ನಡೆದಂತ ಚಳವಳಿ, ರೈತ ಚಳವಳಿ ಏನಿದೆ, ಕರ್ನಾಟಕದ ಇತಿಹಾಸವನ್ನೇ ಬದಲು ಮಾಡಿದ ಚಳವಳಿ. ಮಲಪ್ರಭಾ ರೈತ ನೀರಾವರಿ ಪ್ರದೇಶದ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ನಡೆದಂತ ಚಳವಳಿ. ಆ ಚಳವಳಿ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತರು ಬರುವರು ದಾರಿ ಬಿಡಿ, ರೈತರು ಬರುವರು ದಾರಿ ಬಿಡಿ, ರೈತರ ಕೈಗೆ ರಾಜ್ಯ ಕೊಡಿ ಅಂತ ಹೇಳಿ ಒಂದು ದೊಡ್ಡ ಘೋಷಣೆಯನ್ನು ಕೊಟ್ಟರು. ದೇವರಾಜ್ ಅರಸು ಅವರು ಆಗ ಮಾಜಿ ಮುಖ್ಯಮಂತ್ರಿ ಆಗಿದ್ರು, ಅವರೇ ಉದ್ಘಾಟನೆ ಮಾಡಿದಂತ ಜಾಥಾ ಅದು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಜಾಥಾ ಕಾಲ್ನಡಿಗೆ ಜಾಥಾ. ಆ ಜಾಥಾ ಬರುವಾಗ ಒಬ್ಬ ಚಿಕ್ಕ ನರಗುಂದ ಅಂತ ಹೇಳಿ ನರಗುಂದ ತಾಲೂಕಿನ ಒಬ್ಬ ಸಣ್ಣ ರೈತ ಕೂಲಿಕಾರ, ಅವನ್ ಕಟ್ಟಿದಂತ ರಾವಣಿ ಉದ್ದಕ್ಕೂ ಹಾಡ್ತಾ ಬಂದಿದ್ರು. ಏನಪ್ಪ ಅದು ರಾವಣಿ ಅಂದ್ರೆ, ಆಗ ಗುಂಡೂರಾವ್ ಮುಖ್ಯಮಂತ್ರಿ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಗುಂಡೂರಾವ್ ಅವರು ಅವ್ರನ್ನ ಉದ್ದೇಶ ಹೇಳ್ತಾ ಇದ್ದ ರೈತ ಯಾರೋ ಆ ಕೂಲಿಕಾರ ರೈತ ಏನಂತ, ಕೇಳರ ರೌಡಿ, ಕೇಳಲ ರೌಡಿ, ನೀನಲ್ಲೋ ನಮ್ಮ ಸಮಾನ ಜೋಡಿ, ನೀನಲ್ಲೋ ನಮ್ಮ ಸಮಾನ ಜೋಡಿ, ಸಾಗಿ ಬರುತ್ತೇವೆ ಮುಂದಕ್ಕ, ಸರಿ ಸರಿ ನೀ ಹಿಂದಕ್ಕ, ಈಗ ಮಾಡಿವೆ ಆರಂಭ ವಿಧಾನಸೌಧದಿ ರಣಗಂಬ, ವಿಧಾನಸೌಧದಿ ರಣಗಂಬ ಅಂತ. ಆ ರೀತಿಯಾದಂತ ಸ್ಫೂರ್ತಿ ಉತ್ಸಾಹವನ್ನ ಇಡೀ ರಾಜ್ಯದಲ್ಲಿ, ರಾಜ್ಯದ ರೈತರಲ್ಲಿ ಉಕ್ಕಿಸಿದಂತ ಚಳವಳಿ ಅದು. ಮತ್ತೆ ಆ ಒಂದು ರೈತ ಚಳವಳಿ ಏನು ನರಗುಂದ ನವಲಗುಂದ ಸವದತ್ತಿಯಲ್ಲಿ ನಡೀತು. ಅದರ ನಂತರವೇ, ಅದರ 1 ವರ್ಷದ ನಂತರ ಕರ್ನಾಟಕ ರಾಜ್ಯ ರೈತ ಸಂಘದ ಉದಯ ಆಗಿದ್ದು. ಕರ್ನಾಟಕ ರಾಜ್ಯ ರೈತ ಸಂಘ ಹುಟ್ಟಿದ್ದು ಅದು 1 ವರ್ಷದ ನಂತರ. ಆ ಒಂದು ರೈತ ಚಳವಳಿ, ಆ ನರಗುಂದದ ನವಲಗುಂದ ಮತ್ತು ಸವದತ್ತಿಯ ರೈತ ಚಳವಳಿ ಈ ಹೊತ್ತಿನಲ್ಲಿ 12:30 ಅಷ್ಟೊತ್ತಿಗೆ ನರಗುಂದದಲ್ಲಿ ಇಷ್ಟೊತ್ತಿಗಾಗಲೇನೆ ಅಲ್ಲಿ ತಹಶೀಲ್ದಾರ್ನ ಕಿವಿ ಕಿತ್ತಾಕಿದ್ರು, DYSP ತಲೆ ಹೊಡೆದೋಗಿತ್ತು, ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಮೂರ್ಛೆ ಬಿದ್ದಿದ್ದ ತಹಶೀಲ್ದಾರ್ ಆಫೀಸ್ ಒಳಗಡೆ. ಮತ್ತೆ ಇಡೀ ತಹಶೀಲ್ದಾರ್ ಕಚೇರಿ ಧಗ 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 ಹೊತ್ತಿ ಉರಿದಿತ್ತು, ಒಂದು ಕಾಗದ ಕೂಡ ಉಳಿದಿರ್ಲಿಲ್ಲ. ಮತ್ತೆ ಅಲ್ಲಿ ಇವ್ರನ್ನೆಲ್ಲ ನಿಯಂತ್ರಣ ಮಾಡಕ್ಕೆ, ರೈತರನ್ನ ನಿಯಂತ್ರಣ ಮಾಡಕ್ಕೆ ಬಂದಿದ್ದಂತ ಪೊಲೀಸರು, ಪೊಲೀಸ್ ವ್ಯಾನ್, ರಿಸರ್ವ್ ಪೊಲೀಸ್ ವ್ಯಾನ್ ಗುಂಡುಗಳ ಸಮೇತ ಬಂದಿದ್ರಲ್ಲ, ಆ ವ್ಯಾನ್ ನಲ್ಲಿದ್ದಂತ ಪೊಲೀಸರು ವ್ಯಾನ್ ಬಿಟ್ಟು ಗನ್ಗಳನ್ನ ಬಿಸಾಕಿ ಓಡೋದು, ಜೀವ ಉಳಿಸ್ಕೊಳ್ಳಕ್ಕೆ ಓಡೋದು. ಅಂದ್ರೆ ಓಡೋದು ಕಿಲೋಮೀಟರ್ ಗಟ್ಟಲೆ. ರೈತರು ಅವ್ರನ್ನ ಬೆನ್ನಟ್ಟಿ ಓಡಿದಾಗ ಆ ಪೊಲೀಸ್ನವರು ಜೀವ ಉಳಿಸ್ಕೊಳ್ಳಕ್ಕೆ ಯೂನಿಫಾರ್ಮ್ ನ ಬಿಚ್ಚಿ ಬಿಸಾಕಿ ಅಲ್ಲೇ ಅಂಡರ್ವೇರ್ಗಳಲ್ಲಿ ಹೋಗಿ ಅಲ್ಲಿ ಹಳ್ಳಗಳಿಗೆ ಧುಮುಕೋದು. ಮಲಪ್ರಭಾ ನದಿಯ ಇದು ಉಪನದಿಗಳ ತರ ಇದ್ದಂತ ಹಳ್ಳಗಳು, ಅದಕ್ಕೆ ಧುಮುಕಿ ಅವ್ರಿಗೆ ಎಲ್ಲಿ ಹೋದ್ರೂ ಗೊತ್ತಾಗ್ಲಿಲ್ಲ. 3-4 ದಿವಸ ಆದ್ಮೇಲೆ ಯಾವುದೋ ಊರಿನಲ್ಲಿ ಕಾಣಿಸ್ಕೊಂಡು ನಾವಿನ್ನೂ ಬದುಕಿದ್ದೀವಿ ಅಂತ ಹೇಳಿದ್ರು. ಅಂತ ಒಂದು ದೊಡ್ಡ ಘಟನೆ ಅವತ್ತು ನಡೆದೋಯ್ತು. ನನ್ನ ಕಣ್ಣಾರೆ ಅದನ್ನ ನೋಡ್ತಾ ಇದ್ದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.